ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಮುತ್ತೂರು ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ 2025 ಆಚರಣೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿರುವ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2025 ನವೆಂಬರ್ 1ರಂದು 70ನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. 25,000 ರೂಪಾಯಿ ಮೌಲ್ಯದ ಟಿವಿ ದೇಣಿಗೆ. ಈ ಸಂದರ್ಭದಲ್ಲಿ ಆಲಬಾಳ ಮತ್ತು ಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ವತಿಯಿಂದ ಮುತ್ತೂರಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 25,000 ರೂಪಾಯಿ ಬೆಲೆ ಬಾಳುವ ಟಿವಿಯನ್ನು ಶೈಕ್ಷಣಿಕ ಬಳಕೆಗೆ ದೇಣಿಗೆಯಾಗಿ ನೀಡಲಾಯಿತು. ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಹನುಮಂತ್ ಎಸ್ ಹಿಪ್ಪರಗಿ, ಸದಸ್ಯರಾದ ರಾಚಯ್ಯ ಅಡಿಕಿ, ಬಸವರಾಜ್ ಹಿಪ್ಪರಗಿ, ಸುಭಾಸ್ ಹಿಪ್ಪರಗಿ, ಲಕ್ಕಪ್ಪ ಕಾತ್ರಾಳ ಹಾಗೂ ಗ್ರಾಮದ ಗಣ್ಯರು, ಎಸ್ಡಿಎಂಸಿ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದರು. ಶಾಲಾ ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಕನ್ನಡ ಹಾಡುಗಳಿಗೆ ಅನುಗುಣವಾಗಿ ಭರತನಾಟ್ಯ ಮತ್ತು ಇತರ ನೃತ್ಯಗಳನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶಿಸಿ ನೆರೆದಿದ್ದವರ ಗಮನ ಸೆಳೆದರು. ಶಿಕ್ಷಕರಾದ ಶ್ರೀ ಎಸ್ ಬಿ ಜಮಖಂಡಿಯವರು ಸ್ವಾಗತ ಭಾಷಣ ಮಾಡಿದರು ಮತ್ತು ಶ್ರೀ ಎಂ ಬಿ ಝೆಂಡೆ ಗುರುಗಳು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಕನ್ನಡದ ಮಾತು ಚಂದ, ಕನ್ನಡದ ನೆಲಚಂದ, ಕನ್ನಡಿಗರ ಮನಸ್ಸು ಚಂದ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ 70ನೇಯ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಲ್ಬಾಳಿನ PKPS ಬ್ಯಾಂಕಿನ ಅಧ್ಯಕ್ಷರು ಶ್ರೀ ಹನುಮಂತ್ ಸಂಗಪ್ಪ ಹಿಪ್ಪರಗಿ ಅವರು, ಬಸವರಾಜ್ ಹಿಪ್ಪರಗಿ, ರಾಚಯ್ಯ ಅಡಿಕಿ, ಸುಭಾಸ್ ಹಿಪ್ಪರಗಿ ಈ ಎಲ್ಲ ಸದಸ್ಯರು ನಮ್ಮ ಶಾಲೆಗೆ ಸುಮಾರು 25,000 ಬೆಲೆ ಬಾಳುವ ಟಿವಿಯನ್ನು ಕೊಡಮಾಡಲ್ಪಟ್ಟರು. ಆ ಟಿವಿ ಮೂಲಕ ಮಕ್ಕಳಿಗೆ ನಾವು ಪಾಠ ಹೇಳಲು ಅತ್ಯಂತ ಅನುಕೂಲಕರವಾಗುತ್ತದೆ ಅಂತ ಹೇಳಿದಾಗ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮ ಶಾಲೆಗೆ ಟಿವಿಯನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳಿಂದ ರಾಜ್ಯೋತ್ಸವದ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಗ್ರಾಮದ ಮುಖ್ಯಸ್ಥರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರಂತ ಈ ಮೂಲಕ ತಮಗೆ ನಾನು ಹೇಳ್ತಾ ಇದ್ದೇನೆ. ನಾನು ಈ ಶಾಲೆಯ ಸಹ ಶಿಕ್ಷಕ ಶ್ರೀ ಶಿವಾನಂದ್ ಎಚ್ ಕಲ್ಯಾಣಿ. ಈ ಕಾರ್ಯಕ್ರಮ ಏನ್ ನಡೆದ್ರು ಮಾತ್ರ ಸರ್? ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬೇಕು ಬೇಡುಗಳನ್ನು ಗ್ರಾಮಸ್ಥರಿಗೆ ನಾವು ಅರಿಕೆ ಮಾಡಿಕೊಂಡೆವು. ಅವಾಗ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸುತ್ತೇವೆ ಎಂದು ಗ್ರಾಮದ ಹಿರಿಯರು ಹೇಳಿದರು. ಆ ಒಂದು ಬೇಡಿಕೆಗಳಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಅನುಕೂಲಕರವಾಗುತ್ತದೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಅನುಕೂಲಕರವಾಗುತ್ತದೆ ಅಂತ ಆ ಗ್ರಾಮದ ಹಿರಿಯರಿಗೆ ನಾವು ತಿಳಿಸಿದಾಗ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಎಂದು ಗ್ರಾಮದ ಹಿರಿಯರು ಹೇಳಿದರು. ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಏನ್ ನಡೀತೀರಿ? ಇಂದಿನ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಭರತನಾಟ್ಯ, ರಾಜ್ಯೋತ್ಸವದ ಕುರಿತು ನೃತ್ಯಗಳು, ಕನ್ನಡದ ನೃತ್ಯಗಳು ಹಾಗೂ ಮಕ್ಕಳಿಂದ ರಾಜ್ಯೋತ್ಸವದ ಕುರಿತು ಅತ್ಯಂತ ಮಾರ್ಮಿಕವಾಗಿ ಮಾತುಗಳನ್ನಾಡಿದರು. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ವಂದನಾರ್ಪಣೆಯನ್ನು ಶ್ರೀ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ ಬಿ ಝೆಂಡೆ ಗುರುಗಳು ವಂದನಾರ್ಪಣೆಯನ್ನು ಮಾಡಿದರು. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ
ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.